ಕ್ರಿಸ್ತೇಸುನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವವನಾಗಿದ್ದೇನೆ. ನೀವು ಈ ಕಾರ್ಯಕ್ರಮವನ್ನು ಸಜೀವ ವಾಕ್ಯ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರ. ಸುಮಾರು ಎಪಿಸೋಡ್ಗಳಾಯಿತು. ಜಾನ್ ಅಮ್ಮಣ್ಣ ಎಂಬ ಯೂಟ್ಯೂಬ್ನಲ್ಲಿ ಕೂಡ ಇದೆ, ಮತ್ತು ಬಿಗ್ ಜೆ ಯೂಟ್ಯೂಬ್ನಲ್ಲಿ ಸಜೀವ ವಾಕ್ಯ ಅಂತ ಹಾಕಿದರೆ ಸಿಗ್ತದೆ. ಸೊ ನೀವು ಕೇಳ್ತಾ ಇದ್ದೀರಿ, ಅನೇಕರು ಕೇಳ್ತಾ ಇದ್ದೀರಿ, ಟಿ ವಿಯಲ್ಲಿಯೂ ಮತ್ತು ಯೂಟ್ಯೂಬ್ನಲ್ಲಿಯೂ ಕೇಳ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಸೊ ಇವತ್ತು ನಾವು ದೇವರ ವಾಕ್ಯವನ್ನು ಸ್ವಲ್ಪ ಧ್ಯಾನ ಮಾಡುವ. ಕಳೆದ 2 ವಾರಗಳು ಕ್ರಿಸ್ತನಲ್ಲಿ ನಾವು ಆಳಕ್ಕೆ ಇಳಿಯುವಂಥ ಅನುಭವ, ಆತ್ಮೀಕವಾಗಿ ಆತ್ಮದಲ್ಲಿ ಆಳಕ್ಕೆ ಇಳಿಯುವಂಥ ಅನುಭವದ ವಾಕ್ಯವನ್ನು ಮಾತನಾಡಿದ್ದೆ. ಅದನ್ನು ನೀವು ಕೇಳಿದಿರಿ. ಇವತ್ತು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರು ನಮಗೆ ತನ್ನ ವಾಕ್ಯದ ಮೂಲಕ ಮಾತನಾಡುತ್ತಾನೆ. ದೇವರು ಮಾತನಾಡುವಾಗ ಯೇಸು ಕ್ರಿಸ್ತ ಕರ್ತನಾದ ಯೇಸು ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಎಷ್ಟೋ ಮಂದಿಗೆ ಕಿವಿ ಕೇಳದವರು ಕೂಡ ಇದ್ದಾರೆ. ಪಾಪ ಅವರ ಪಾಡಿ ಏನು. ಆದರೆ ನಮ್ಮ 2 ಕಿವಿಗಳು ಕೇಳುತ್ತದೆ. ದೇವರಾತ್ಮನು ಕೂಡ ವಾಕ್ಯದಲ್ಲಿ ಅಂಥ ಮಾತು ಬರೆದಿದ್ದಾನೆ. ಕರ್ತನಾದ ಯೇಸು ಹೇಳಿರುವಂಥದ್ದನ್ನು, ನಿಮ್ಮ ಕಿವಿ ಕೇಳುತ್ತದೆ, ನಿಮ್ಮ ಕಣ್ಣು ಕಾಣುತ್ತದೆ, ನೀವು ಧನ್ಯರು ಎಂಬುದಾಗಿ. ಅಫ್ಕೋರ್ಸ್ ನನ್ನ ಕಿವಿ ಕೇಳ್ತಾ ಇದೆ 2 ಸಹ, ನನ್ನ ಕಣ್ಣು ನೋಡ್ತಾ ಇದೆ. ನಿಜವಾಗಿ ನಾವು ಧನ್ಯರು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಾವು 5ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ, ಅದರಲ್ಲಿ 9ನೇ ವಚನ ಮತ್ತು 4ನೇ ವಚನ. 4ನೇ ವಚನದಲ್ಲಿ ಹೇಳ್ತದೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಒಬ್ಬ ವ್ಯಕ್ತಿ ಸಮಾಧಾನವನ್ನು ಹೊಂದದೆ ಇನ್ನೊಬ್ಬರನ್ನು ಸಮಾಧಾನ ಪಡಿಸಲಿಕ್ಕೆ ಆಗುವುದಿಲ್ಲ. ಯಾವ ವ್ಯಕ್ತಿ ಯಾರ್ಯಾರನ್ನು ಗಲಿಬಿಲಿ ಮಾಡ್ತಾನ, ಅವನು ಯಾರನ್ನು ಸಮಾಧಾನ ಪಡಿಸಲಿಕ್ಕೆ ಆಗುವುದಿಲ್ಲ. ಅವನನ್ನು ಬೇರೆಯವರು ಸಮಾಧಾನ ಪಡಿಸಬೇಕು. ಇಲ್ಲಿ ಸಮಾಧಾನವನ್ನು ಹೊಂದುವರು, ದುಃಖ ಪಡುವವರು ಧನ್ಯರು. ಯಾವುದಕ್ಕೆ ದುಃಖ ಪಡಬೇಕು? ಯಾವುದಕ್ಕೆ? ಅನೇಕ ಸಂದರ್ಭ ಇದೆ ದುಃಖ ಪಡುವಂಥದ್ದು. ಯಾರಿಗಾದರೂ ಸೌಖ್ಯ ಇಲ್ಲದಾಗ ದುಃಖ ಪಡ್ತಾರೆ, ಯಾರಾದರೂ ತೀರಿ ಹೋದಾಗ ಬಹಳ ದುಃಖ ಪಡ್ತಾರೆ. ಅನೇಕ ಏರಿಯಾಗಳಿವೆ ಜನರು ದುಃಖ ಪಡುವುದಕ್ಕಾಗಿ. ಯೆಶಾಯ 9ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು, ದ ಗಿಫ್ಟೆಡ್ ಸನ್, ನಮಗೆ ದೊರೆತನು. ಆಡಳಿತವು ಆತನ ಬಾಹುಗಳಲ್ಲಿರುವುದು. ಮುಂದೆ ಆ 5 ಹೆಸರುಗಳನ್ನು ಸೂಚಿಸ್ತದೆ, ಆತನ ಹೆಸರು ಏನು ಎಂಬುದಾಗಿ. ಆ ವರದ ಮಗನಾಗಿರುವ ಕ್ರಿಸ್ತನ ಸೂಚಿಸಲ್ಪಟ್ಟಂಥ ಯೆಶಾಯನಿಗೆ ಪ್ರಕಟವಾದಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿರುವ 5 ಹೆಸರುಗಳು. ಮೊದಲನೇದು, ಆತನು ಅದ್ಭುತ ಸ್ವರೂಪನು. 2ನೇದು, ಆಲೋಚನಾಕರ್ತನು. 3ನೇದು, ಪರಾಕ್ರಮದ ದೇವರು. 4ನೇದು, ನಿತ್ಯನಾದ ತಂದೆ. ಅಲ್ಲಿ 5ನೇದರಲ್ಲಿ ಕೊನೆಯದು, ಸಮಾಧಾನದ ಪ್ರಭು, ಪ್ರಿನ್ಸ್ ಆಫ್ ಪೀಸ್. ಹೀ ಈಸ್ ದ ಪ್ರಿನ್ಸ್ ಆಫ್ ಪೀಸ್, ನಾಟ್ ವಾಸ್, ಈಸ್, ಸ್ಟಿಲ್. ಪೀಸಿಗೆ ಪ್ರಿನ್ಸ್ ಕರ್ತನಾದ ಯೇಸು ಮಾತ್ರವೇ ಎಂಬುದಾಗಿ ಸತ್ಯವೇದದ ಮೂಲಕವಾಗಿ ನಾವು ತಿಳಿಯುವಂಥದ್ದು. ದೇವರಿಗೆ ಸ್ತೋತ್ರ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ಆ ವಾಕ್ಯದ ಮೂಲಕ ನಾವು ಅನೇಕ ಸಂಗತಿಗಳನ್ನು ಕ್ರಿಸ್ತನ ವಿಷಯವಾಗಿ ಕಲಿತಾ ಇದ್ದೇವೆ, ತಿಳಿತಾ ಇದ್ದೇವೆ. ಕಲಿತ ಮೇಲೆ ತಿಳುವಳಿಕೆ ಉಂಟಾಗುವುದು ಬಹಳ ಪ್ರಾಮುಖ್ಯ. ಈಗ ಕರ್ತನಾದ ಯೇಸು ಪ್ರಿನ್ಸ್ ಆಫ್ ಪೀಸ್. ಆತನು ಇನ್ನೊಂದು ಹೇಳ್ತದೆ, ಯೆಹೋವ ಶಾಲೋಮ್. ಭೂಮಿ ಆಕಾಶ ಉಂಟು ಮಾಡಿದ ಕರ್ತನಾದ ನಮ್ಮ ತಂದೆಯಾದ ದೇವರು, ಆತನ ಹೆಸರು ಜೆಹೋವ ಶಾಲೋಮ್. ಶಾಲೋಮ್ ಅಂದರೆ ಅದು ಹಿಬ್ರೂ ವರ್ಡ್. ಆ ಶಾಲೋಮಿಗೆ ಅರ್ಥ ಏನಂದರೆ ದ ಸಮಾಧಾನದ ಪ್ರಭು, ಸಮಾಧಾನ.
ಶಾಲೋಮ್. ಅದಕ್ಕೆ ಈ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಯಾರೇ ಇದ್ದರೂ ಅವರು ಮೊದಲು ಯಾರಾದರೂ ಸಿಕ್ಕಿದರೆ ಸಲಾಮ್ ಅಂತ ಹೇಳ್ತಾರೆ. ಅದು ತುಳುವಿನಲ್ಲಿ ಸಲಾಮ್ ಆಗಿ ಹೋದದ್ದು, ಕನ್ನಡ ಮತ್ತು ತುಳುವಿನಲ್ಲಿ. ಅದು ನಿಜವಾಗಿ ಶಾಲೋಮ್ ಎಂಬ ಪದ, ಅದು ಶಾಲೋಮ್ ಇದ್ದದ್ದು ಸಲಾಮ್ ಆಗಿ ಹೋಯಿತು. ಯಾಕೆಂದರೆ ಗೀಬೆಯದಲ್ಲಿ ಒಂದು ಟೆಸ್ಟ್ ಮಾಡ್ತಿದ್ರು, ಇವರು ಇಸ್ರಾಯೇಲ್ ಯಹೂದ್ಯರಲ್ಲವ ಹೌದಾ ಎಂಬುದಾಗಿ. ಅವರ ಹತ್ರ ಕೇಳ್ತಿದ್ರು, ನೀವು ಶಿಬಲೋತ್ ಹೇಳಿ ಅಂತ. ಶಿಬಲೋತ್ ಅವರಿಗೆ ಶಾ ಎಂಬ ಉಚ್ಚಾರ, ಇಲ್ಲಿ ಅವರಿಗೆ ಈ ನಾರ್ತಿನಲ್ಲಿ ಕೆಲವರು ಬರ್ತಾರೆ ಈ ಟೈಲ್ಸ್ ಹಾಕಲಿಕ್ಕೆ, ಅವರಿಗೆ ಶಾ ಹೇಳಲಿಕ್ಕೆ ಆಗುವುದಿಲ್ಲ. ಅವರು ಶಾವನ್ನು ಸಿಬ್ಬಲೋತ್ ಅಂತ ಹೇಳ್ತಿದ್ದ. ಆಗ ಗೊತ್ತಾಗ್ತಿತ್ತು ಇವನು ಇಬ್ರಿಯವನು ಅಲ್ಲ ಅಂತ, ಆ ಊರಿನವನಲ್ಲ ಅಂತ, ಸಿಬ್ಬಲೋತ್. ಹಾಗೆ ಶಾಲೋಮ್ ಇದ್ದದ್ದು ಸಲಾಮ್ ಆಗಿ ಹೋಯಿತು. ಸಲಾಮ್ ಎಂಬ ಮಾತು ಒಳ್ಳೆಯದೇ ಅಂದರೆ ನಾನು ಒಬ್ಬನಿಗೆ ಸಲಾಮ್ ಅಂತ ಹೇಳುವಾಗ ಅಥವಾ ಶಾಲೋಮ್ ಅಂತ ಹೇಳುವಾಗ, ಯೇಸು ಕರ್ತನಾದ ಯೇಸು ತನ್ನ ಇಬ್ಬರನ್ನು ಒಂದು ಊರಿಗೆ ಕಳಿಸಿಕೊಡುವಾಗ ಆತನು ಹೇಳಿದ, ನೀವೊಂದು ಮನೆಯ ಒಳಗೆ ಕಾಲಿಡುವಾಗ ಅಲ್ಲಿಯವರಿಗೆ ಹೇಳಿರಿ, ನಿಮಗೆ ಸಮಾಧಾನವಾಗಲಿ. ಏನಾಗಲಿ? ನಿಮಗೆ ಸಮಾಧಾನವಾಗಲಿ. ನಾನು ಒಂದು ವಿಷಯ ಕೇಳ್ತೇನೆ, ಒಬ್ಬ ವ್ಯಕ್ತಿ ಸಮಾಧಾನದಲ್ಲಿ ಅಂತ ಇರುವುದು ಯಾವಾಗ ಅಂದರೆ, ಅವನ ಮನೆಯಲ್ಲಿ ಎಲ್ಲವೂ ಇದ್ದಾಗ ನಾರ್ಮಲಿ ಆಗಿ ಸ್ವಾಭಾವಿಕವಾಗಿ ಹೇಳಿತು ಅವನು ಸಮಾಧಾನದಲ್ಲಿರ್ತಾನೆ. ದೇವರನ್ನು ಆತ್ಮದಲ್ಲಿ ಆಳವಾಗಿ ನಂಬುವವನು, ಅವನಿಗೆ ಏನು ಇಲ್ಲದಿದ್ದರೂ ಅವನು ಸಮಾಧಾನದಲ್ಲಿ ಇರ್ತಾನೆ. ಇದು ಇನ್ನೊಂದು ಭಾಗ. ಬಟ್ ಮನೆಯಲ್ಲಿ ಒಬ್ಬರು ಹಾಸ್ಪಿಟಲೈಸ್ ಆದರೆ, ಹುಷಾರಿಲ್ಲ, ಪರ್ಮನೆಂಟ್ ರೋಗ ಇದೆ ಅಥವಾ ಏನಾದರೂ ಸಮಸ್ಯೆ ಇದೆ, ಆ ಮನೆ ಸಮಾಧಾನ ಇರ್ತದ? ಹಾಸ್ಪಿಟಲ್ಗೆ ಹೋಗಬೇಕು, ಬರಬೇಕು, ಕರೆ ಕಿರಿಕಿರಿ, ಎಲ್ಲಿ ಪೀಸ್? ಬಟ್ ಅದಕ್ಕಾಗಿ ಫಸ್ಟ್ ವರ್ಡ್ ಹೇಳಿದ, ನೀವು ಆ ಮನೆಯೊಳಗೆ ಹೋಗಿ ಕಾಲಿಡುವಾಗ ನಿಮಗೆ ಸಮಾಧಾನವಾಗಲಿ. ಶಾಲೋಮ್ ಅಲೆಚೀಮ್ ಎಂಬುದಾಗಿ. ಶಾಲೋಮ್ ಅಲೆಚೀಮ್ ಅಂದರೆ ನಿಮಗೆ ಸಮಾಧಾನವಾಗಲಿ. ಅವರು ಒಂದು ಮನೆಗೆ ಕಾಲಿಡುವಾಗ ಇಬ್ಬರು ಹೋಗಿ, ಕರ್ತನಾದ ಯೇಸುವಿನ ಶಿಷ್ಯರು ಅದೇ ಮಾತು ಹೇಳ್ತಿದ್ರು, ನಿಮಗೆ ಸಮಾಧಾನವಾಗಲಿ ಅಂತ ಹೇಳುವಾಗಲೇ ಎದುರಿನವರು ಸಮಾಧಾನವನ್ನು ಎಸ್ ಅಂತ ಅದನ್ನು ಅಂಗೀಕರಿಸುವಾಗ ಅಲ್ಲಿ ಅನೇಕ ಕಾರ್ಯಗಳಾಗ್ತಿದ್ದವು. ಆ ಮನೆಗೆ ಪರಲೋಕದ ಸಮಾಧಾನ ಇಳಿದು ಬರುತ್ತಿತ್ತು. ಆ ಮನೆಯಲ್ಲಿ ನಂತರ ಸಮಾಧಾನವೇ ಆಗ್ತಿತ್ತು. ರೋಗಗಳು ಗುಣವಾಗ್ತಿದ್ದವು, ಅದ್ಭುತಗಳು ಆ ಮನೆಗೆ ಆಗ್ತಿದ್ದವು. ಗಲಿಬಿಲಿ ಹೋಯಿತು, ಡಿಸ್ಟರ್ಬ್ ಹೋಯಿತು, ಚಿಂತೆ ಹೋಯಿತು, ಯಾವುದಿಲ್ಲ ಆ ಮನೆಯಲ್ಲಿ. ಮತ್ತು ಹೇಳಿದ, ಒಂದು ವೇಳೆ ನಿಮ್ಮನ್ನು ಯಾವುದಾದ್ರೂ ಊರಿನವರು ಸೇರಿಸದೆ ಹೋದರೆ ನೀವೊಂದು ಕೆಲಸ ಮಾಡ್ಯೇನು, ಆ ಊರಿನ ಗೇಟ್ನಿಂದ ಹೊರಗೆ ಬಂದಾಗ ಕಂಪೌಂಡ್ ವಾಲ್ ಕಟ್ಟಿ ಗೇಟ್ ಇಡ್ತಿದ್ರು ದೊಡ್ಡ ದೊಡ್ಡ. ಹೊರಗೆ ಬರುವಾಗ ನಿಮ್ಮ ಕಾಲಿನ ಧೂಳನ್ನು ಜಾಡಿಸಿ ಹೊರಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೀವೊಂದು ಮನೆಗೆ ಹೋಗುವಾಗ ಆ ಮನೆಗೆ ಶಾಲೋಮ್ ಸಮಾಧಾನವಾಗಲಿ. ಅದಕ್ಕೆ ನಾವು ಯಾರಿಗೆ ಸಿಕ್ಕುವಾಗ ನಾವು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೇವೆ. ಅಂದರೆ ನೀನು ದೇವರನ್ನು ಸ್ತುತಿಸು ಒಂದು ಭಾಗ. ಎರಡನೇದು ಪ್ರೈಸ್ ದ ಲಾರ್ಡ್. ಹೀಗೆ ಹೇಳ್ಬೋದು, ನೀನು ನಿನ್ನಂಥ ಸಹೋದರನು ದೇವರು ನನಗೆ ಕೊಟ್ಟದಕ್ಕೆ ದೇವರಿಗೆ ಸ್ತೋತ್ರ ಅಂತ. ಪ್ರೈಸ್ ದ ಲಾರ್ಡ್ ಉದ್ದ ಇರ್ತದೆ. ಶಾರ್ಟ್ ಶಾಲೋಮ್ ಅಲೆಚೀಮ್, ನಿಮಗೆ ಸಮಾಧಾನವಾಗಲಿ. ಒಂದು ವೇಳೆ ನನ್ನ ಎದುರಿಗೆ ಒಬ್ಬ ಬರ್ತಾನೆ, ಸಿಗ್ತಾನೆ, ಅವನು ತುಂಬ ನನ್ನ ಬಗ್ಗೆ ಏನಾದರೂ ಹೇಳಿರ್ತಾನೆ, ನನಗೆ ಗೊತ್ತಿರ್ತದೆ. ಈಗ ನಾನು ಹೇಳ್ತೇನೆ ಅವನಿಗೆ ಎದುರು ಸಿಗುವಾಗ, ಮುಖ ಆಚೆ ತಿರುಗಿಸಿ ಹೋಗ್ಲಿಕ್ಕೆ ಉಂಟಾ? ಅದು ದೇವರ ಮಕ್ಕಳ ಗುಣ ಅಲ್ಲ, ನಡತೆ ಅಲ್ಲ. ಒಂದು ಮಾತು, ನಿನಗೆ ಸಮಾಧಾನವಾಗಲಿ ಹೇಳಿದಾಗ, ನಾವು ಪ್ರಾರ್ಥನೆ ಮಾಡುವಾಗ ಕರ್ತನೇ ಆ ವ್ಯಕ್ತಿಗೆ ಸಮಾಧಾನವಾಗಲಿ ಅಂತ ಹೇಳುವಾಗ ಅವನು ಸಮಾಧಾನ ಹೊಂದುತ್ತಾನೆ ಮತ್ತು ನಮ್ಮ ಬಗ್ಗೆ ಅವನು ಮಾತಾಡುವುದಿಲ್ಲ. ನನ್ನ ವಿಷಯದಲ್ಲಿ ಅವನು ಸಮಾಧಾನಗೊಳ್ಳಲಿ, ಅವನ ವಿಷಯದಲ್ಲಿ ನಾನು ಸಮಾಧಾನವುಳ್ಳವನಾಗಿದ್ದೇನೆ, ಸಮಾಧಾನದಲ್ಲಿ ನಡೆಯುತ್ತೇನೆ. ವಾಟ್ ಅ ವಂಡರ್ಫುಲ್ ಸಮಾಧಾನವನ್ನು ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಯಾವುದಕ್ಕೆ ದುಃಖ ಪಡಬೇಕು? ಯಾವಾಗ ದೇವರ ವಾಕ್ಯ ನಮಗೆ ಸಿಗ್ತದ, ನಮ್ಮ ತಪ್ಪು ನಮಗೆ ಗೊತ್ತಾಗ್ತದೆ. ಮಾಡಿದ ತಪ್ಪಿಗಾಗಿ ನಾವು ದುಃಖ ಪಡುವಾಗ ಆ ಏರಿಯಾದಲ್ಲಿ ನಮಗೆ ಸಮಾಧಾನ ಆಯಿತು, ಇಲ್ಲದ್ರೆ ಗಲಿಬಿಲಿ. ದೇವರ ಹತ್ರ ನಾವು ಯಾವ ಭಾಗದಲ್ಲಿ ದೇವರಿಂದ ಅಗಲಿದ್ದೇವೆ ಅಥವಾ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡ್ತಾ ಇದ್ದೇವೆ, ಮಾತಿನಲ್ಲಿ ಆಗಿರಬಹುದು, ನೋಟದಲ್ಲಿ ಆಗಿರಬಹುದು, ಆಲೋಚನೆಯಲ್ಲಿ ಆಗಿರಬಹುದು, ಯಾವುದೇ ಕ್ರಿಯೆಗಳಲ್ಲಿ ಆಗಿರಬಹುದು, ಅದು ಯಾವಾಗಲೂ ಕೊರೆಯುತ್ತಾ ಇರ್ತದೆ. ಗಿಲ್ಟಿ ಫೀಲಿಂಗ್, ಕಂಡಮ್ನೇಷನ್ ಬರ್ತಾ ಇರ್ತದೆ. ಅಂತ ಆವಾಗ
ಆವಾಗ ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ದೇವರ ವಾಕ್ಯ ಬರ್ತಾ ಇರ್ತದೆ, ಸಭೆಯಲ್ಲಿ ಬರ್ತಾ ಇರ್ತದೆ. ಕೆಲವರು ರೆಗ್ಯುಲರ್ ಟಿ ವಿಯಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ಆವಾಗ ದೇವರಂಥ ಸೇವಕರ ಮೂಲಕ ಮಾತನಾಡ್ತಾನೆ. ಆವಾಗ ಯಾವ ಭಾಗದಲ್ಲಿ ದೇವ ಸೇವಕರ ಮೂಲಕ ಮಾತನಾಡುವಾಗ ಆ ವರ್ಡ್ ನಮಗೆ ಬರುವಾಗ ಆ ಭಾಗದಲ್ಲಿ ನಾವು ಸರಿ ಇಲ್ಲವ, ದೇವರ ಮುಂದೆ ಅಹಂಕಾರಿಗಳು ನಾವು ಆಗಿರದೆ, ಪ್ರೈಡ್ ಆಗಿರದೆ, ನಾವು ಪೂರ್ಣವಾಗಿ ತಗ್ಗಿಸಿಕೊಂಡು ದೇವರ ಕಡೆಗೆ ಆ ಭಾಗದಲ್ಲಿ ತಿರುಗಿದಾಗ ನಾವು ಆ ಭಾಗದಲ್ಲಿ ಪೂರ್ಣ ಸಮಾಧಾನ. ಈಗ ಒಂದು ನನಗೆ ಸಮಾಧಾನ ಆಯಿತು. ದುಃಖಪಟ್ಟಾಗ ಅಯ್ಯೋ ಸ್ವಾಮಿ, ನಾನು ನಿನಗೆ ವಿರುದ್ಧವಾಗಿ ಇಂಥ ಆಲೋಚನೆ ಮಾಡಿದ್ದನಲ್ಲ, ನಿನ್ನ ಸೇವಕನಿಗೆ ವಿರುದ್ಧವಾಗಿ ನಾನು ಗುಣಗುಟ್ಟಿದ್ದೇನಲ್ಲ. ನೀತಿವಂತನನ್ನು ದೂಷಿಸುವವರು ಅಪರಾಧಿಗಳೆಂಬುದಾಗಿ ಎಣಿಸಲ್ಪಡ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀತಿವಂತನನ್ನು ದೂಷಿಸುವವರು ಯಾರು ನೀತಿವಂತ? ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ದೇವರ ಮಕ್ಕಳು ಯಾರು ಆಗಿದ್ದಾರೋ, ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ ಅವರು ದೇವರ ಮಕ್ಕಳಾಗಿದ್ದಾರೆ. ಅವರೇ ನೀತಿವಂತರು. ಕೇವಲ ದೇವ ಸೇವಕರಿಗೆ ಮಾತ್ರ ಅಲ್ಲ, ಯಾವುದೇ ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿಯನ್ನು ದೂರಿದಾಗ ಎಷ್ಟೋ ಮಂದಿ ಸೇವೆಗೆ ಅಡ್ಡಿ ಮಾಡ್ತಾ ಇದ್ದಾರೆ. ಅವ ನಿಜವಾಗಿ ದೇವರ ಸೇವೆ ಮಾಡ್ತಾ ಇದ್ದಾನೆ. ಕೆಲವೊಂದು ಪಾರ್ಶಿಯಾಲಿಟಿ. ನಾನು ಇತ್ತೀಚೆಗೆ ಕೇಳಿದೆ, ಯಾರೋ ಒಬ್ಬರು ಹೇಳ್ತಾ ಇದ್ದಾರಂತೆ, ನನಗೆ ಗೊತ್ತು ಯಾರಂತ, ಅವರ ಹೆಸರು ಹೇಳುವುದಿಲ್ಲ. ಬೇರೆ ಪಾಸ್ಟರ್ಸ್ನವ್ರದ್ದು ವಾಕ್ಯ ನೋಡಬಾರ್ದು. ಅಫ್ಕೋರ್ಸು ನಾವು ಕೆಲವರನ್ನು ಎಚ್ಚರಿಸ್ತಾ ಇದ್ದೆವು. 66 ಪುಸ್ತಕ ಸತ್ಯವೇದದಲ್ಲಿದೆ. ತಂದೆ, ಮಗ, ಪವಿತ್ರಾತ್ಮ ತ್ರಯೇಕತ್ವದ ಬೋಧನೆ ಸತ್ಯವೇದದಲ್ಲಿದೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿ ನೀರಿನ ದೀಕ್ಷಾಸ್ತ್ರನ ತೆಗೆದುಕೊಳ್ಳುವಂಥ ಬೋಧನೆ ಮತ್ತು ಪವಿತ್ರಾತ್ಮನ ಅಭಿಷೇಕದ ಬೋಧನೆ ಸತ್ಯವೇದದಲ್ಲಿದೆ. ಅಪೋಸ್ತಲರ ವಿಶ್ವಾಸ ಪ್ರಮಾಣವನ್ನು ನಾವು ಅರಿಕೆ ಮಾಡ್ತಾ ಇದ್ದೇವೆ. ಆ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣದ ಹಾಗೆ ನಡೆಯುವಂಥ ಸಭೆ ಇಟ್ ಈಸ್ ಗಾಡ್ ಬಿಲ್ಟೆಡ್ ಚರ್ಚ್, ದೇವರು ಕಟ್ಟಿರುವಂಥ ಸಭೆ. ಎಷ್ಟು ಚಂದದ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣ ಅದು ಬಿಟ್ಟು ತ್ರಯೇಕತ್ವ ಇಲ್ಲ. ಅಫ್ಕೋರ್ಸ್ ತ್ರಯೇಕತ್ವ ಎಂಬ ವರ್ಡ್ ಬೈಬಲ್ನಲ್ಲಿ ಇಲ್ಲ. ಕೇವಲ ಯೇಸುವೆ, ತಂದೆಯು ಯೇಸುವೆ, ಪವಿತ್ರಾತ್ಮನ ಯೇಸುವೆ. ಯೇಸು ದೇವರ ಮಗನೂ ಅಲ್ಲ ಅಂತ ಹೇಳ್ತಾರೆ, ಯೇಸು ದೇವರೇ ಅಲ್ಲ ಅಂತ ಹೇಳ್ತಾರೆ, ಕರ್ತನಲ್ಲ ಅಂತ ಹೇಳ್ತಾರೆ, ಪವಿತ್ರಾತ್ಮನಿಲ್ಲ, ಆತ್ಮ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಕಲ್ಟ್ ಬೋಧನೆಗಳು ಮತ್ತು ಕಲ್ಟ್ ಸಭೆಗಳು. ಸೊ ಅಂಥವರು ಬರ್ತಾರೆ. ಇನ್ನೊಂದು ತಂದೆಯಾದ ದೇವರಿಗೆ ಹೆಂಡತಿ ಇದ್ದಾರೆ ಅಂತ ಹೇಳುವಂಥ ಒಂದು ಸಭೆ ಇದೆ. ಅವರೆಲ್ಲ ತಿರುಗಾಡ್ತಾ ಇದ್ರು. ಅವರು ಬೇಟೆಯಾಡುವುದು ಯಾರನ್ನಂದರೆ ವಿಶ್ವಾಸಿಗಳ ಮನೆಗೆ ನುಗ್ಗಿ ಅವರನ್ನು ದೇವರಿಗೆ ಹೆಂಡತಿದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ ಎಲ್ಲಿ ಏನಿದೆ ಅಂತ. ಅದನ್ನು ಹೇಳಲಿಕ್ಕೆ ನನಗೆ ಟೈಮ್ ಇಲ್ಲ. ಇನ್ನೊಮ್ಮೆ ನಾನು ನನ್ನ ಪ್ರೈವೇಟ್ ಚಾನಲ್ನಲ್ಲಿ ನಾನು ಮಾತಾಡ್ತೇನೆ ಅದನ್ನು. ದ ಕಲ್ಟ್ ಬೋಧನೆಗಳು ಯಾವುದೆಲ್ಲ ಕಲ್ಟ್ ಬೋಧನೆಗಳು ಎಂಬುದಾಗಿ ಮತ್ತು ಕಲ್ಟ್ ಗ್ರೂಪುಗಳು, ಪಂಗಡಗಳು ಎಂಬುದಾಗಿ. ಸಭೆ ಅಲ್ಲ, ಅದು ಪಂಗಡ. ಸಭೆ ಅಂದರೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥದ್ದು ಮಾತ್ರ ಸಭೆಯಾಗಿರುವಂಥದ್ದು. ನಾವು ಅನೇಕ ಸಭೆಗಳನ್ನು ನೋಡ್ತಾ ಇದ್ದೇವೆ. ಮಿಷನರಿಗಳು ಸ್ಥಾಪನೆ ಮಾಡಿದರು. ಇದೆಲ್ಲ ಸಭೆಗಳು. ಅವರು ತಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಆ ಪ್ರಾರಂಭವಾದ ಕರ್ತನ ಆತ್ಮನ ಮೂಲಕ ಪ್ರಾರಂಭವಾದ ಸಭೆಗಳು. ನನ್ನ ಪ್ರಿಯ ದೇವ ಜನರೇ, ಇದು ನಾನು ಮಾತನಾಡಿದ್ದು ಯಾಕೆಂದರೆ ಈಗ ಈ ಭಾಗಕ್ಕೆ ಬಂದದಂದರೆ ಇದು ಪ್ರತಿಯೊಬ್ಬರಿಗೆ ಗೊತ್ತಿರಬೇಕು. ಇದಕ್ಕೋಸ್ಕರ ಕೆಲವೊಂದು ದೇವಸೇವಕರು ಅವರು ಸುಳ್ಳು ಬೋಧನೆಯನ್ನು ಕೇಳಿ ನಾಶವಾಗಬಾರ್ದೆಂಬ ಒಂದು ಕ್ರಮಕ್ಕೋಸ್ಕರ ಈಗ ಸದ್ಯಕ್ಕೆ ನಾವು ಹೇಳುವಂಥದ್ದನ್ನೇ ಕೇಳಿ ಅಂತ ಹೇಳ್ತಾರೆ. ದಿಸ್ ಈಸ್ ರೈಟ್, ನಾನು ಅಲ್ಲ ಅಂತ ಹೇಳುವುದಿಲ್ಲ. ಬಟ್ ಒಬ್ಬ ವ್ಯಕ್ತಿ ಮಾತನಾಡುವ ಬೋಧನೆ ಅವನು ಕರೆಕ್ಟ್ ಬೋಧನೆ ಅಂತ ಗೊತ್ತಿದ ಮೇಲೆ ಅವನನ್ನು ಕೇಳಬೇಡ ಅಂತ ಪಾರ್ಶಿಯಾಲಿಟಿ ಹುಟ್ಟಿಸುವಂಥದ್ದು. ಆ ಮಕ್ಕಳು, ಚಿಕ್ಕ ಮಕ್ಕಳು, ಕೆಲವರು ಯವನಸ್ಥರು ಬೀಳುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವರ ಒಳಗೇ ಸರಿ ಇಲ್ಲ, ಬೋಧಿಸುವುದೊಂದು ಹೇಳುವುದೊಂದು ಎಂಬುದು. ನೋ, ಇಲ್ಲಿ ಸಮಾಧಾನ
ಹೋಗಿ ಗಲಿಬಿಲಿ ಆಗ್ತದೆ. ನಾವು ಗಲಿಬಿಲಿ ಹುಟ್ಟುವ ಸೇವೆಗೆ ಕರೆಯಲ್ಪಟ್ಟವರಲ್ಲ, ಸಮಾಧಾನದ ಸುವಾರ್ತೆಯನ್ನು ಸಾರುವ ಸಿದ್ಧ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿ ನಿಲ್ಲಿರಿ ಎಂಬ ಸೇವೆಗೆ ಕರೆಯಲ್ಪಟ್ಟವರು. ಅದಕ್ಕಾಗಿ ಎಲ್ಲರೂ ಅದಕ್ಕೆ ಸಮಾಧಾನ, ಒಬ್ಬ ವ್ಯಕ್ತಿ ಸಮಾಧಾನದ ವಿರುದ್ಧ ಪದ ಅಂತ ದ್ವೇಷ, ಸಿಟ್ಟು ಮತ್ತು ದ್ವೇಷ. ಸಿಟ್ಟು ಬರುವುದಲ್ಲ, ಸಿಟ್ಟು ನಾವು ಮಾಡುವುದು. ಬರುವುದಿಲ್ಲ, ಸಿಟ್ಟು ಬರುವುದಿಲ್ಲ, ಸಿಟ್ಟು ಮಾಡುವುದು. ಬೇರೆ ಎಲ್ಲ ಅನೇಕ ಸಂಗತಿಗಳು ಬರ್ತದೆ. ಮನಸ್ಸಿಗೆ ಆಲೋಚನೆ ಬರ್ತದೆ. ಮನಸ್ಸಿಗೆ ಕೋಪ ಬರುವುದಲ್ಲ, ಕೋಪ ಮಾಡುವುದು. ಹೇಗೆ ಕೋಪ ಬರುವುದು? ಒಬ್ಬ ವ್ಯಕ್ತಿ ಮಾತನಾಡಿದ ಮಾತುಗಳು ಯಾರೋ ಬಂದು ಹೇಳ್ತಾರೆ, ಅದನ್ನೇ ಮೆಡಿಟೇಟ್ ಮಾಡುವಾಗ ಕೋಪ ಇನ್ಕ್ರೀಸ್ ಆಗೋದು. ಒಂದು ಚೂರು ಇರ್ತದೆ, ಅದು ದೊಡ್ಡ ಆಗ್ತದೆ, ಮತ್ತೆ ಗಲಾಟೆಗೆ ಕಾರಣ ಆಗುತ್ತೆ. ಸಮಾಧಾನ ಮತ್ತು ಪ್ರೀತಿ ಇದು ಒಂದಕ್ಕೊಂದು ಮುತ್ತು ಕೊಡ್ತದೆ ಅಂತೆ. ಅದನ್ನು ಮತ್ತೆ ಹೇಳಿ ತೋರಿಸ್ತೇನೆ ನಾನು. ಸಮಾಧಾನವು ಮತ್ತು ಪ್ರೀತಿಯು ಒಂದಕ್ಕೊಂದು ಮುದ್ದಿಡುವುದೆಂಬುದಾಗಿ ಕೀರ್ತನೆಗಾರನು ಬರೆದಿದ್ದಾನೆ. ಮುದ್ದಿಡುವುದು. ಸೊ ಸಮಾಧಾನ ಯಾಕೋಬ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಯಾಕೋಬ 3ನೇ ಅಧ್ಯಾಯ ಅಲ್ಲ, ಹೌದು, ಜೇಮ್ಸ್ 3:18 ಸಮಾಧಾನ ಪಡಿಸುವವನು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುತ್ತಾನೆ. ನಾನು ಆಗ ಓದ್ತಿದ್ದೆ 5ನೇ ಅಧ್ಯಾಯ 4ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವವರು. ಯಾವ ವ್ಯಕ್ತಿ ಸಮಾಧಾನ ಹೊಂದಿದಾನ ಅವನು ಇನ್ನೊಬ್ಬರನ್ನು ಸಮಾಧಾನ ಪಡಿಸ್ತಾನೆ, ಗಲಿಬಿಲಿ ಮಾಡುವುದಿಲ್ಲ. ದೇವರು ಪ್ರತಿಯೊಬ್ಬ ಕ್ರೈಸ್ತನಾಗಿ ದೇವರ ಮಗನಾಗಿ ಹುಟ್ಟಿದಂಥ ವ್ಯಕ್ತಿಗೆ ಅವನ ಆತ್ಮದಲ್ಲಿ ಹುಟ್ಟುವಾಗ ಯೆಹೋವ ಶಾಲೋಮಿನ ಅಥವಾ ಪ್ರಿನ್ಸ್ ಆಫ್ ಪೀಸಿನ ಮಗನಾಗಿ ಹುಟ್ಟಿದ್ದಾನೆ. ದೇವರು ಕೊಟ್ಟಿರುವಂಥದ್ದು ಆತನ ಮಗನ ಆತ್ಮ. ನಾವು ಹುಟ್ಟಿರುವಂಥದ್ದು ದೇವರ ಮಗನ ಆತ್ಮದಲ್ಲಿ. ಯಾರು ದೇವರ ಮಗ? ಕರ್ತನಾದ ಯೇಸು. ಹಿ ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಅದೇ ಆತ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಅಂದರೆ ನಾವು ಯಾವ ಆತ್ಮದಲ್ಲಿ ಹುಟ್ಟಿದ್ದೇವೆ ಅಂದರೆ ಪ್ರಿನ್ಸ್ ಆಫ್ ಪೀಸಿನ ಆತ್ಮದಲ್ಲಿ ಹುಟ್ಟಿದ್ದೇವೆ. ಹಾಗಾದರೆ ನಾವು ಸಮಾಧಾನದ ಆತ್ಮದಲ್ಲಿ ಹುಟ್ಟಿದ್ದೇವೆ. ಕ್ರಿಸ್ತನು ಏನು ಮಾಡಿದ್ದಾನೆ? ಹಳೆ ಒಡಂಬಡಿಕೆಯನ್ನು ನೀವು ಓದುವಾಗ ಈ ಒಂದು ನೀವು ವಿಮೋಚನಕಾಂಡ ಮತ್ತು ಅರಣ್ಯಕಾಂಡ ಓದಿ, ದೇವರಿಗೆ ಆ ಇಸ್ರಾಯೇಲರ ಮೇಲೆ ಎಷ್ಟು ಸಿಟ್ಟು ಬಂದಿದೆ. ಸಮಾಧಾನದ ಮಾತು ಮಧ್ಯದಲ್ಲಿ ಬಂದು ಯಾರು ಮಾತಾಡ್ತಿದ್ದ? ಮೋಶೆ ಮಾತಾಡ್ತಿದ್ದ. ಆರೋನನ ಮಕ್ಕಳು ಧೂಪ ಸುಡುವಾಗ ದಹಿಸಿ ಹೋದರು. ಕೊರಹ ಮತ್ತು ದಾತನ್ನ ಆ ಕುಟುಂಬಗಳು ಭೂಮಿಯ ಬಾಯಿ ತೆರೆದು ನುಂಗಿಬಿಟ್ಟಿತ್ತು ಅವರನ್ನು. ಅದೋ ಲೋಕಕ್ಕೆ ಹೋಗಿಬಿಟ್ರು ಅವರು. ಮತ್ತೆ ಭೂಮಿ ಮುಚ್ಚಿತ್ತು. ಉರಿ ಮಂಡಲಗಳನ್ನು ಕಲಿಸಿ ಅವರೆಷ್ಟೋ ಮಂದಿ ಸತ್ರು. ದಾವಿದನ ಕಾಲದಲ್ಲಿ ದಾವಿದ ರಾಂಗ್ ಕಾನೇಶ್ಮಾರಿ ಮಾಡಿದ 3 ಸಂಗತಿಯನ್ನು ನಾತಾನ್ ಪ್ರವಾದಿ ಬಂದು ತಿಳಿಸಿದ. ಯಾವುದು ಬೇಕು ಅದನ್ನು ಆರಿಸಿಕೋ ಅಂತ. ಅದಕ್ಕೆ ಮನುಷ್ಯರ ಕೈಗೆ ಬೀಳುವುದಕ್ಕಿಂತ ಯೆಹೋವನ ಕೈಗೆ ಬೀಳುವುದೆಂಬುದಾಗಿ ಏನು ಕೇಳಲಿಲ್ಲ. ಇಮ್ಮಿಡಿಯೇಟ್ಲಿ 75,000 ಮಂದಿ ಒಂದು ವ್ಯಾಧಿಯಿಂದ ಸತ್ರು. ಮಾಡಿದ್ದು ತಪ್ಪು ದಾವಿದ, ಸತ್ತದ್ದು ಅಲ್ಲಿನ ಪ್ರಜೆಗಳು. ವೆರಿ ಕೇರ್ಫುಲ್. ದೇವ ಸೇವಕರು ದೀರ್ಘ ಸಮಾಧಾನದಲ್ಲಿ, ದೇವರ ಮಕ್ಕಳು, ಮನೆಯ ಯಜಮಾನರು ದೀರ್ಘ ಸಮಾಧಾನದಲ್ಲಿ ಪವಿತ್ರಾತ್ಮನ ಮೂಲಕ ನಡೆಸಲ್ಪಟ್ಟು ಮಾತನಾಡುವಂಥದ್ದು ಬಹಳ ಶ್ರೇಷ್ಠವಾದದ್ದು. ದೇವರ ರಾಜ್ಯಕ್ಕೆ ಮಹಿಮೆ ಉಂಟಾಗುತ್ತೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಅಂತ ದೇವದೂತರು ಹಾಡು ಹಾಡಿದರು. ಫಸ್ಟಿಗೆ ಹೇಳಿದ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಸಭೆಯಲ್ಲಿ ಸೇವಕರೊಳಗೆ ಮತ್ತು ಇಲ್ಲಿರುವ ಎಲ್ಲ ಸಭೆಗಳಲ್ಲಿರುವ ಸೇವಕರ ಮಧ್ಯದಲ್ಲಿ ಸಮಾಧಾನ, ಸಭೆ ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಸಮಾಧಾನ, ಒಂದೇ ಸಭೆಯಲ್ಲಿರುವ ಸಭಾ ಪಾಲಕರ ಮಧ್ಯದಲ್ಲಿ ಸಮಾಧಾನ,
ಇರುವಾಗ ಮನೆಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನ, ಎಲ್ಲಿ ಸಮಾಧಾನ ಇರ್ತದ ಆವಾಗ ದೇವರ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಆಗ್ತದೆ. ನಾನು ಇನ್ನೊಬ್ಬನನ್ನು ಸಮಾಧಾನ ಪಡಿಸುವಾಗ, ಈಗ ಇಬ್ಬರು ಸ್ನೇಹಿತರು ಅಸಮಾಧಾನದಲ್ಲಿದ್ದಾರೆ, ನನಗೆ ವಿಷಯ ಗೊತ್ತಾಗ್ತದೆ, ನಾನು ಹಾಗೆ ಅವನು ತುಂಬ ಮಂದಿಗೆ ಹಾಗೆ ಮಾಡಿದ ಅಂತ ಹೇಳುವುದೇ ಬದಲು ಏನೇ ಇರಲಿ ಕ್ಷಮಾಪಣೆಯಲ್ಲಿ ನಡೆಸಿ ಅವರನ್ನು ಸಮಾಧಾನಪಡಿಸಿ ಇಬ್ಬರನ್ನು ಒಂದು ಮಾಡಿದರೆ ನಾವು ಮಾರ್ಜಾಲ ನ್ಯಾಯ ಮಾಡಿ ನಮ್ಮ ಲಾಭವನ್ನು ನೋಡುವುದಲ್ಲ. ಮಾರ್ಜಾಲ ನ್ಯಾಯ ಅಂತ ಕತೆ ಕೇಳಿದ್ದೀರಿ. ಏನು, ಬೆಕ್ಕುಗಳಿಗೆ ತಾನು ಹಿಡಿದ ತಿಂಡಿಯ ಬಗ್ಗೆ ಪಾಲಿನಲ್ಲಿ ಭೇದ ಆದಾಗ ಮಂಗಣ್ಣ ಬಂದ, ತಕ್ಕಡಿ ಹಿಡ್ಕೊಂಡ, ಅದನ್ನು ಪಾಲು ಮಾಡಿ ಜಾಸ್ತಿ ಆದದ್ದು ನಾವು ತಿಂತಿದ್ದ, ಇಲ್ಲಿ ಕಮ್ಮಿ ಆಯಿತು, ಇಲ್ಲಿ ಜಾಸ್ತಿ, ಇದನ್ನು ತಿನ್ನೋದು. ಇವರ ಪಾಲಿನ ಅಸಮಾಧಾನದಿಂದ ಮೂರನೇವನಿಗೆ ಲಾಭ ಆದದ್ದು, ಮಂಗಣ್ಣನಿಗೆ ಲಾಭ ಆದದ್ದು. ಹಾಗಾಗಿ ನಾನು ಸಮಾಧಾನ ಪಡಿಸಿದರೆ ಅವರನ್ನು, ನಾನು ದೇವ ಸೇವಕನಾಗಿ ಇಬ್ಬರನ್ನು ಒಂದು ಮಾಡಿದರೆ, ಸಮಾಧಾನ ಪಡಿಸಿದರೆ, ಬೈಬಲ್ ಹೇಳ್ತದೆ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ದೇ ಕ್ಯಾನ್ ಸಿ ದ ಗಾಡ್ ಇನ್ ಎವ್ರಿ ಆಸ್ಪೆಕ್ಟಸ್ ಆಫ್ ದೇರ್ ಲೈಫ್. ಅವರ ದೈನಂದಿನ ಅಗತ್ಯತೆಗಳಲ್ಲಿ, ತಮ್ಮ ಜೀವಿತದಲ್ಲಿ ಪ್ರತಿಯೊಂದು ಭಾಗದಲ್ಲಿ ದೇವರನ್ನು ಅವರು ನೋಡಲಿಕ್ಕೆ ಆಗ್ತದೆ. ಅವರ ಮೂಲಕ ಪ್ರತಿಯೊಂದು ಭಾಗದಲ್ಲಿ ದೇವರ ನಾಮಕ್ಕೆ ಮಹಿಮೆ ಆಗ್ತದೆ. ಅವರು ಸಮಾಧಾನದಲ್ಲಿ ನಡೆಯುವಾಗ, ಸಮಾಧಾನ ಪಡಿಸುವಾಗ, ಬೈಬಲ್ ಹೇಳ್ತದೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀವು ಹೋಗುವ ಸಭೆಯಲ್ಲಿ ನೀವು ಬಾರ್ನ್ ಅಗೇನ್ ಆಗಿದ್ದೀರಿ ಅಂತ ಗೊತ್ತು, ದೇವರ ಮಕ್ಕಳಾಗಿದ್ದೀರಿ ಅಂತ ಗೊತ್ತು, ವಿಶ್ವಾಸಿ ಆಗಿದ್ದೀರಿ, ನಂಬುವವನಂತ ಗೊತ್ತು, ಮತ್ತು ದೇವರನ್ನು ಪ್ರೀತಿಸಿದೆ ಅಂತ ಗೊತ್ತು. ಆದರೆ ನಿನ್ನ ಕ್ರಿಯೆ ಮೂಲಕ ನಾನು ಒಂದು ವೇಳೆ ದೇವರ ಮಾರ್ಗದಲ್ಲಿ ನಡೆಯದಿದ್ದರೆ ನಾನು ವಿಶ್ವಾಸಿಯಾಗಿ ಕಾಣುವುದಿಲ್ಲ, ನೀತಿವಂತನಾಗಿ ಕಾಣುವುದಿಲ್ಲ. ಯಾವಾಗ ಎಲ್ಲ ಭಾಗದಲ್ಲಿ ನಾನು ಮಾರ್ಗದ ದಾರಿಯಲ್ಲಿ ನಡೆಯುವಾಗ, ಒಬ್ಬ ಬಸ್ಸಿನಲ್ಲಿ ಹೋಗುವಾಗ, ಮೋಟ್ರ್ ಬೈಕ್ನಲ್ಲಿ ಹೋಗ್ತಾನೆ ವಿಶ್ವಾಸಿ, ಡ್ರೈವರ್ ಪ್ರಾಬ್ಲಮ್ ಮಾಡ್ತಾನೆ, ನಿಲ್ಲಿಸಿ 4 ಬೈತಾನೆ, ಬಸ್ನಲ್ಲಿ ಜನ ಇದ್ದಾರೆ, ಇವರೆಲ್ಲ ಮೊನ್ನೆ ಪ್ರೀಚ್ ಮಾಡಿದವರು, ಇವರೆಲ್ಲ ವಿಶ್ವಾಸಿ, ಇವರೆಲ್ಲ ಹಾಡು ಹಾಡುವವರು, ನೋಡು ಹೇಗೆ ಮಾತಾಡ್ತಾರೆ, ದೇವರ ನಾಮಕ್ಕೆ ನಮ್ಮ ಮೂಲಕ ಮಹಿಮೆ ಆಯ್ತಾ? ಇಲ್ಲ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನಾನು ಮೊದಲೇ ಹೇಳಿದೆ, ಒಬ್ಬ ವ್ಯಕ್ತಿ ಸಮಾಧಾನ ಹೊಂದಿದವನು, ಸಮಾಧಾನಿ ಆಗಿರುವವನು ಮಾತ್ರ ಇನ್ನೊಬ್ಬನನ್ನು ಸಮಾಧಾನ ಪಡಿಸಲಿಕ್ಕೆ ಆಗ್ತದೆ. ಒಬ್ಬ ಗಲಿಬಿಲಿ ಇದ್ದರೆ, ನಾನಾ ವಿಧವಾದ ಆಲೋಚನೆಯಲ್ಲಿದ್ದರೆ ಅವನಿಗೆ ಬೇರೆಯವರನ್ನು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಯಾವಾಗ ಇಬ್ಬರು ವ್ಯಕ್ತಿಗಳನ್ನು ಕಟ್ಟುತ್ತೇನ, ಸಮಾಧಾನ ಪಡಿಸ್ತೇನ, ಆವಾಗ ನೋಡುವ ಜನರಿಗೆ ನಾನು ದೇವರ ಮಗನಾಗಿ ಕಾಣ್ತೇನೆ. ಅವರು ನನ್ನನ್ನು ದೇವರ ಮಗನಾಗಿ ತಿಳ್ಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ನಾನು ಸಮಾಧಾನ ಪಡಿಸುವುದಲ್ಲ. ಅದು ನನ್ನ ನೀತಿವಂತನ ನೇಚರ್ ಆಗಿದೆ, ನೀತಿವಂತನ ಗುಣ ಆಗಿದೆ, ದೇವರ ಮಗನ ಗುಣ ಆಗಿದೆ ಸಮಾಧಾನ ಪಡಿಸುವಂಥದ್ದು. ದ ಪ್ರಿನ್ಸ್ ಆಫ್ ಪೀಸ್ನ ಗುಣ ಆಗಿದೆ ಸಮಾಧಾನ ಪಡಿಸುವಂಥದ್ದು. ಅದಕ್ಕೆ ದೇವರು ಸಮಾಧಾನ ವಾಕ್ಯವನ್ನು ಕೊಟ್ಟಿದ್ದಾನೆ. ಆ ಸಮಾಧಾನ ವಾಕ್ಯ ಏನೆಂದರೆ 2 ಕೊರಿಂಥ 5ನೇ ಅಧ್ಯಾಯ 19, 20, 21ರಲ್ಲಿ ಓದುವಾಗ ಬರ್ತದೆ. ದೇವರಿದ್ದ ಕೋಪವನ್ನು ಮಗನಾದ ಯೇಸುವಿನ ಮೇಲೆ ಹಾಕಿದನು ಮತ್ತು ಕ್ರಿಸ್ತನಲ್ಲಿ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡನು. ದೇವರು ಮತ್ತು ನಮಗೆ ಸಮಾಧಾನ ಕರ್ತನಾದ ಯೇಸು ಮಾಡಿದ. ಯೇಸು ಬಂದು ತಂದೆ ಮತ್ತು ನಮ್ಮ ಮಧ್ಯದಲ್ಲಿ ಸಮಾಧಾನ ಉಂಟು ಮಾಡಿದನು ಮತ್ತು ಸಮಾಧಾನವನ್ನು ಸಾರುವ ಸುವಾರ್ತೆಗೆ ಸೇವಕರನ್ನಾಗಿ ನೇಮಿಸಿದನು. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ನಮ್ಮ ಅಪರಾಧಗಳನ್ನು ನಮ್ಮ ಲೆಕ್ಕಕ್ಕೆ ಹಾಕದೆ ಅದನ್ನು ತನ್ನ ಒಬ್ಬನೇ ಮಗನಾಗಿರುವ ಯೇಸುವಿನ ಲೆಕ್ಕಕ್ಕೆ ಹಾಕಿಬಿಟ್ಟ. ನನ್ನ ಪ್ರಿಯ ದೇವ ಜನರೇ, ಯೇಸು ಶಿಲುಬೆಯಲ್ಲಿ ಸತ್ತದು ನಾವು ಸಭೆ ಸಮಾಧಾನದಲ್ಲಿರಬೇಕು, ಕುಟುಂಬ ಸಮಾಧಾನದಲ್ಲಿರಬೇಕು, ದೇವ ಸೇವಕರ ಮಧ್ಯದಲ್ಲಿ ಸಮಾಧಾನ, ವಿಶ್ವಾಸಿಗಳ ಮಧ್ಯದಲ್ಲಿ ಸಮಾಧಾನ, ಕುಟುಂಬದ ಮಧ್ಯದಲ್ಲಿ ಸಮಾಧಾನ. ಒಬ್ಬರನ್ನೊಬ್ಬರು ಹಿಡಿಸಿ ಹಾಕುವುದು, ಒಬ್ಬರನ್ನೊಬ್ಬರು ಹೇಳುವುದು, ಒಬ್ಬನನ್ನು ಮೆಚ್ಚಿಸಲಿಕ್ಕೋಸ್ಕರ ಇನ್ನೊಬ್ಬನನ್ನು ಕೆಳಗೆ ಹಾಕುವುದು, ಒಬ್ಬ ಸೇವಕನನ್ನು ಮೆಚ್ಚಿಸಲಿಕ್ಕೋಸ್ಕರ ದೇವರು ಹೇಳಿದ ಮಾತನ್ನು ಮರೆತು ಬಿಡುವುದು,
ಕುಟುಂಬದಲ್ಲಿ ಕೂಡ ಹಾಗೆ ತಾನು ಮೇಲಕ್ಕೆ ಬರಬೇಕಂತ ಏನೇನು ಸರ್ಕಸ್ ಮಾಡ್ತಾರೆ. ನೋ, ನಾವು ಸಮಾಧಾನದಲ್ಲಿರೋಣ. ದೇವರು ನಮ್ಮನ್ನು ಸಮಾಧಾನ ಪಡಿಸಿದ ಸಮಾಧಾನದಲ್ಲಿ ನಾವು ನೆಲೆಗೊಂಡಿರೋಣ. ನಾನು ಕಂಟಿನ್ಯೂ ಮಾಡ್ತೇನೆ. ತುಂಬ ವಿಷಯ ಸತ್ಯವೇದದಲ್ಲಿ ಸಮಾಧಾನದ ಬಗ್ಗೆ ಬರೆದಿದೆ. ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡ್ತೇನೆ. ನನ್ನ ಪ್ರಿಯ ದೇವಜನರೇ, ದೇವರು ನಿಮಗೆ ಸಮಾಧಾನದ ವಾಕ್ಯ ಕೊಟ್ಟಿದ್ದಾನೆ, ಸಮಾಧಾನದ ಮನಸ್ಸನ್ನು ಕೊಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಿಮ್ಮನ್ನು ಸಮಾಧಾನಿಗಳಾಗಿ ಹುಟ್ಟಿಸಿದ್ದಾನೆ, ಆತ್ಮದಲ್ಲಿ ನಿಮ್ಮನ್ನು ಸಮಾಧಾನಗಳಿಗೆ ಹುಟ್ಟಿಸಿದ್ದಾನೆ. ಹಾಗಾಗಿ ಸಮಾಧಾನ ಹೊಂದುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ಅಂದರೆ ಸಮಾಧಾನದಲ್ಲಿ ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇನಪ್ಪ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಅಪಾರವಾದದ್ದು. ಸಮಾಧಾನ ಪಡಿಸುವವನು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಡುತ್ತಾನೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರೆಂಬುದಾಗಿ ನಿನ್ನ ವಚನ ಹೇಳ್ತದೆ. ಯಾವ ವ್ಯಕ್ತಿ ಸಮಾಧಾನ ಪಡಿಸ್ತಾನೆ ಸ್ವಾಮಿ, ಅವನು ದೇವರ ಮಗನಾಗಿ ಕಾಣಿಸಲ್ಪಡುತ್ತಾನೆ. ಜನರು ತಿಳ್ತಾರೆ, ಇವನು ಸಮಥಿಂಗ್, ಇವನು ಎಲ್ಲಿ ಹೋದರೂ ಸಮಾಧಾನ ಪಡಿಸ್ತಾನೆ ಎಂಬುದಾಗಿ ಅವನ ಮಾತನ್ನು ಜನರು ಕೇಳುತ್ತಾರೆ. ತಂದೆ, ನಿನಗೆ ಸ್ತೋತ್ರಪ್ಪ. ಎಲ್ಲ ಕುಟುಂಬದ ಮಧ್ಯದಲ್ಲಿ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳಿಗೆ ಸಮಾಧಾನ ಉಂಟಾಗಲಿ ಇನ್ ದ ನೇಮ್ ಆಫ್ ಜೀಸಸ್. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನ ಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.